ಗರ್ಭಕೊರಳಿನ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ನಮ್ಮ ಭಾರತೀಯ ಹೆಂಗಸರಲ್ಲಿ ಎರಡನೇ ಸ್ಥಾನದಲ್ಲಿದೆ. ಸ್ತನದ ಕ್ಯಾನ್ಸರ್ ಮೊದಲನೇದಾಗಿದೆ. ಇದು ಯಾವ್ದಕ್ಕೋಸ್ಕರ ಬರುತ್ತೆ ಅಂದ್ರೆ ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು ಒಂದು ಇನ್ಫೆಕ್ಷನ್. ಇದು ಸಂಭೋಗ ಕ್ರಿಯೆಯಲ್ಲಿ ಬರುವಂತಹ ಒಂದು ವೈರಸ್. ಎಲ್ಲರಿಗೂ ಮುಂದೆ ಇದು ಕ್ಯಾನ್ಸರ್ಗೆ ತಿರುಗುತ್ತೆ ಅನ್ನೋದು ಒಂದು ಇದಿಲ್ಲ. ಸೊ ಯಾರಿಗೆ HPV ಇನ್ಫೆಕ್ಷನ್ ಬರುತ್ತೆ ಅದು ತಾನಾಗೇನೆ ಅದು ವಾಸಿ ಕೂಡ ಆಗುತ್ತೆ. 80-90% ಹೆಂಗಸರಲ್ಲಿ ಅದು ತಾನಾಗೆ ವಾಸಿ ಆಗುತ್ತೆ. ಬಟ್ ಒಂದು 10% ಹೆಂಗಸರಲ್ಲಿ ಇದು ಕ್ಯಾನ್ಸರ್ಗೆ ತಿರುಗೋ ಸಾಧ್ಯತೆ ಇರುತ್ತೆ. ಈ 10% ಜನರಿಗೆ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಆ ರಿಸ್ಕ್ ಫ್ಯಾಕ್ಟರ್ ಇರುವಂತಹ ಹೆಂಗಸರಲ್ಲಿ ಇದು ಕ್ಯಾನ್ಸರ್ ಬರೋ ಸಾಧ್ಯತೆ ಹೆಚ್ಚು HPV ಇನ್ಫೆಕ್ಷನ್ ಇಂದ. ಸೊ ಆ ರಿಸ್ಕ್ ಫ್ಯಾಕ್ಟರ್ ಯಾವುದು? ಒಂದು, ಅವರು ಸಂಭೋಗ ಚಟುವಟಿಕೆಗಳನ್ನು ಬಹಳ ತೀರಾ ಚಿಕ್ಕ ವಯಸ್ಸಿನಲ್ಲಿ ಶುರು ಮಾಡಿಕೊಂಡಿದ್ದಾರೆ. ಅಂದ್ರೆ ಒಂದು 14, 15, 16 ವರ್ಷ ಅಂದ್ರೆ 19 ವರ್ಷಕ್ಕಿಂತ ಮುಂಚೆನೆ ಚಟುವಟಿಕೆ ಶುರು ಮಾಡಿಕೊಂಡದ್ದಲ್ಲಿ, ಅಥವಾ ಒಂದು ಡೆಲಿವರಿ ಅಂದ್ರೆ ಮಗು ಹೆಡೆಯೋ ವಯಸ್ಸು 19 ವರ್ಷಕ್ಕಿಂತ ಮುಂಚೆ ಆದಲ್ಲಿ, ಅಥವಾ 5-6 ಮೇಲ್ಪಟ್ಟು ಮಕ್ಕಳು ಹೆಡದಲ್ಲಿ, ಅಥವಾ ಬೇರೆ STD ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಿ, ಅಂದ್ರೆ HIV ಇನ್ಫೆಕ್ಷನ್ ಇರ್ಬೋದು, ಅಂತ ಹೆಂಗಸರಲ್ಲಿ ಇದು ಕ್ಯಾನ್ಸರ್ಗೆ ತಿರುಗೋ ಸಾಧ್ಯತೆ ಹೆಚ್ಚಿರುತ್ತದೆ. ಸೊ ಬರೀ HPV ಇನ್ಫೆಕ್ಷನ್ ಇದ್ದಾಗ ಲಕ್ಷಣಗಳು ಯಾವುದು ಬರೋದಿಲ್ಲ ಅವರಿಗೆ. ಸೊ ಇದಕ್ಕೆ ಹೆಂಗೆ ಗೊತ್ತಾಗುತ್ತೆ ನಮ್ಗೆ HPV ಇನ್ಫೆಕ್ಷನ್ ಆಗುತ್ತೆ ಅನ್ನೋದ್ರೆ, ಅದು ಒಂದು ಟೆಸ್ಟ್ ಅಂದ್ರೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಅದು ಪ್ಯಾಪ್ ಟೆಸ್ಟ್ ಆಗಿರ್ಬೋದು, ಇಲ್ಲ HPV DNA ಟೆಸ್ಟ್ ಆಗಿರ್ಬೋದು, ಅಥವಾ VIA ಅಂತ ಹೇಳ್ತೀವಿ. ಸಿಂಪಲ್ VIA ಟೆಸ್ಟ್ ಅಂತ ಹೇಳ್ತೀವಿ. ಈ ಟೆಸ್ಟ್ ಮಾಡೋದ್ರಿಂದ ಹೆಂಗಸರಲ್ಲಿ HPV ಇನ್ಫೆಕ್ಷನ್ ಇದೆಯಾ ಅನ್ನೋ ಒಂದು ಲಕ್ಷಣ ಗೊತ್ತಾಗುತ್ತೆ. ಸೊ ಈ ಟೆಸ್ಟ್ ಇಲ್ದಲೆ ಅದ್ ಲಕ್ಷಣಗಳು ಗೊತ್ತಾಗೋದಿಲ್ಲ. ಸೊ ಇದು ಗೊತ್ತಾದ್ರೆ ಏನ್ ಮಾಡ್ಬೋದು? ನೆಕ್ಸ್ಟ್ ಅವರಿಗೆ ಯಾವ್ದಾದ್ರು ಏನು ಅದು ಮುನ್ನೆಚ್ಚರಿಕೆ ತಗೋಬೇಕು, ಅದು ಕ್ಯಾನ್ಸರ್ಗೆ ತಿರುಗದಲ್ಲೇ ಇರೋ ತರ ಮಾಡೋದು ಏನೇನು ಬೇರೆ ಟೆಸ್ಟ್ಗಳು ಮಾಡಿಸ್ಕೋಬೇಕು, ಮತ್ತೆ ಚಿಕಿತ್ಸೆ ಯಾವ್ದು ಮಾಡಿಸ್ಕೋಬೇಕು ಅನ್ನೋದು ಸಿಂಪಲ್ ಆಗಿರುತ್ತೆ ಅವಾಗೇನೆ. ಸೊ ಅವರು ಕ್ಯಾನ್ಸರ್ಗೆ ತಿರುಗೋ ಸಾಧ್ಯತೆ ಬಹಳ ಕಡಿಮೆ ಆಗುತ್ತೆ. Dr. Shobha, a gynae oncologist, heading the department in Kidwai Memorial Institute of Oncology, Bangalore.